ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ನಿಮ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಅಕ್ಷರಗಳ ಕನ್ನಡ ಉಚ್ಚಾರ ಎಂಬ ಸರಣಿಯಲ್ಲಿ ನಾವು ಈಗಾಗಲೇ ಆರ್ ಮತ್ತು ಎಸ್ ಗಳ ಉಚ್ಚಾರಣೆಯನ್ನು ನಾವು ನೋಡಿದ್ದೇವೆ. ವಿದ್ಯಾರ್ಥಿಗಳೇ, ಆರ್ ಅದು ರ ಎಂದು ಸೌಂಡ್ ಆಗ್ತಾ ಇದೆ ಮತ್ತು ಎಸ್ ಎಂಬುದು ಝ, ಸ ಮತ್ತು ಶ ಎಂಬ ಉಚ್ಚಾರಣೆಯನ್ನು ಹೊಂದಿದೆ ಎಂಬುದಾಗಿ ನಾವು ಈಗಾಗಲೇ ಇದೇ ವಿಡಿಯೋ ಸರಣಿಯ ಪಾರ್ಟ್ 1 ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಮಾಡಿದಂತಹ ಡಿಸ್ಕಷನ್ ನಲ್ಲಿ ಎಸ್ ಅಕ್ಷರ ಅದು ಯಾವಾಗ ಝೆಡ್ ಎಂದು ಪ್ರೊನೌನ್ಸಿಯೇಷನ್ ಆಗ್ತಾ ಇದೆ ಎಂಬುದಾಗಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು ಎಸ್ ಅಕ್ಷರ ಒಂದು ಸ ಎಂದು ಯಾವಾಗ ಓದಬೇಕು ಮತ್ತು ಶ ಎಂದು ಯಾವಾಗ ಓದಬೇಕು ಎಂಬುದಾಗಿ ನಾವು ಈಗ ಡಿಸ್ಕಸ್ ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಬಹುದು ಎಸ್ ಅಕ್ಷರ ಏನು ವಿದ್ಯಾರ್ಥಿಗಳೇ, ಎಸ್ ಅಕ್ಷರ ಇದನ್ನು ಸ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ವಿದ್ಯಾರ್ಥಿಗಳೇ. ಅದಕ್ಕೆ ಏನು ಸ ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಎಸ್ ನಂತರ ಏನು ವಿದ್ಯಾರ್ಥಿಗಳೇ, ಎಸ್ ನಂತರ ಓವೆಲ್ ಲೆಟರ್ ಬಂದಿದ್ದೆ ಆದ್ರೆ ಎಸ್ ಲೆಟರ್ ನಂತರ ಓವೆಲ್ ಲೆಟರ್ ಬಂದರೆ ಎಸ್ ಅನ್ನು ಸ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಸ ಎಂದು ಉಚ್ಚರಿಸಬೇಕು ಎಂಬುದಾಗಿ ನಮಗೆ ರೂಲ್ಸ್ ಇದೆ ವಿದ್ಯಾರ್ಥಿಗಳೇ. ಎಸ್ ಎಂದು ಉಚ್ಚರಿಸಬೇಕು. ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ನೀವು ಎಸ್ ನಂತರ ಏನು ಬರೆಯಬೇಕು ವಿದ್ಯಾರ್ಥಿಗಳೇ, ಒಂದು ಓವೆಲ್ ಲೆಟರ್ ಬಂದರೆ ಎಸ್ ಅನ್ನು ಸ ಎಂದು ಉಚ್ಚಾರಣೆ ಮಾಡಬೇಕು ವಿದ್ಯಾರ್ಥಿಗಳೇ. ಈಗ ನಾವು ಎಕ್ಸಾಂಪಲ್ ಮುಖಾಂತರ ನೋಡ್ಕೋಬೇಕಾದ್ರೆ ಎಸ್ ಯು ಪಿ ಇ ಆರ್ ಇಲ್ಲಿ ನೀವು ನೋಡಬಹುದು ಎಸ್ ನಂತರ ಒಂದು ಓವೆಲ್ ಲೆಟರ್ ಬಂದಿದೆ ವಿದ್ಯಾರ್ಥಿಗಳೇ. ಆ ಓವೆಲ್ ಲೆಟರ್ ಬಂದಾಗ ನಮಗೆ ಇಲ್ಲಿ ಸೂಪರ್ ಎಂದು ಓದ್ತೀವಿ ವಿದ್ಯಾರ್ಥಿಗಳೇ. ಏನು ಸೂಪರ್. ಇಲ್ಲಿ ಸ ಎಂದು ಉಚ್ಚಾರಣೆ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ನೀವು ಗಮನಿಸಬೇಕು, ಎಸ್ ನಂತರ ಓವೆಲ್ ಲೆಟರ್ ಬರ್ತಾ ಇದೆ. ಮತ್ತೆ ವಿದ್ಯಾರ್ಥಿಗಳೇ, ಇಲ್ಲಿ SINGER ಏನು ವಿದ್ಯಾರ್ಥಿಗಳೇ, ಸಿಂಗರ್. ಇಲ್ಲಿ ಕೂಡ ನೀವು ನೋಡಬಹುದು ಏನಿದೆ, ಎಸ್ ನಂತರ ಒಂದು ಓವೆಲ್ ಲೆಟರ್ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಹೀಗೆ ಎಸ್ ನಂತರ ಓವೆಲ್ ಲೆಟರ್ ಬರ್ತಾ ಇದ್ರೆ ಎಸ್ ಅನ್ನು ಸ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಇದನ್ನು ನೀವು ಗಮನಿಸಿದ್ದೀರಾ ವಿದ್ಯಾರ್ಥಿಗಳೇ. ಇಲ್ಲಿ ಏನು ಉಚ್ಚಾರಣೆ ಆಗ್ತಾ ಇದೆ ನಮ್ಗೆ, ಸಿಂಗರ್. ಮತ್ತೆ ವಿದ್ಯಾರ್ಥಿಗಳೇ, SIMPLE ಇದಕ್ಕೆ ನಾವು ಸಿಂಪಲ್ ಏನು ವಿದ್ಯಾರ್ಥಿಗಳೇ, ಸಿಂಪಲ್ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಮತ್ತೆ SOON ಇದಕ್ಕೆ ಸೂನ್ ಏನು ವಿದ್ಯಾರ್ಥಿಗಳೇ, ಸೂನ್ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಗಮನಿಸಬೇಕು, ಇಲ್ಲಿ ಎಸ್ ನಂತರ ಓವೆಲ್ ಸೌಂಡ್ ವಿದ್ಯಾರ್ಥಿಗಳು ನಿಮಗೆ ಗೊತ್ತೇ ಇದೆ. AEIOU ಎಂಬ ಲೆಟರ್ ಗಳು ಎಸ್ ನಂತರ ಬರ್ತಾ ಇದ್ರೆ ಎಸ್ ಅನ್ನು ನಾವು ಸ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಎಕ್ಸಾಂಪಲ್ ಮುಖಾಂತರ ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಇದಕ್ಕೆ ನೀವು ಮತ್ತೆ ಎಕ್ಸಾಂಪಲ್ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಬಹುದು ವಿದ್ಯಾರ್ಥಿಗಳೇ. ನಮಗೆ ಎಸ್ ಬಂದಾಗ ಅದಕ್ಕೆ ಸ ಎಂದು ಯಾವಾಗ ಓದಬೇಕು ಎಂಬುದಾಗಿ ಇದು ನಮಗೆ ಎರಡನೇ ನಿಯಮ ಇದೆ ವಿದ್ಯಾರ್ಥಿಗಳೇ. ಒಂದೇ ನಿಯಮದಲ್ಲಿ ನಾವು ನೋಡಿದೀವಿ ವಿದ್ಯಾರ್ಥಿಗಳೇ. ಏನೆಂದು ನೋಡಿದೀವಿ ನಾವು, ಎಸ್ ಅನ್ನು ಎಸ್ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು, ಎಸ್ ನಂತರ ಯಾವ್ದಾದ್ರೂ ಒಂದು ಓವೆಲ್ ಲೆಟರ್ ಬಂದ್ರೆ ಎಸ್ ಅನ್ನು ಸ ಎಂದು ಉಚ್ಚರಿಸಬೇಕು ಎಂಬುದಾಗಿ ನಾವು ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಈಗ ನಾವು ಎಸ್ ಅಕ್ಷರವನ್ನು ಸ ಎಂದು ಯಾವಾಗ ನೋಡಬೇಕು ಎಂಬುದಾಗಿ ಎರಡನೇ ರೂಲ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಏನಿದೆ, ನಮ್ಗೆ ಒಂದು ಪದದಲ್ಲಿ ಅಂದ್ರೆ ಒಂದು ಪದದ ಕೊನೆಯಲ್ಲಿ ಎಫ್, ಪಿ ಅಥವಾ ಪಿಇ ಅಥವಾ ಕೆಇ ಅಥವಾ ಟಿಇ ಅಥವಾ GHT ಎಂಬ ಪ್ರತ್ಯಯಗಳಿಂದ ಅಥವಾ ಅಕ್ಷರಗಳಿಂದ ಕೊನೆಗೊಂಡ್ರೆ, ಅಂತಹ ಅಕ್ಷರಗಳಿಂದ ಕೊನೆಗೊಂಡ್ರೆ ಮತ್ತು ಲಾಸ್ಟಿಗೆ ಎಸ್ ಬಂದರೆ ಅದಕ್ಕೆ ನಾವು ಸ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಇದನ್ನು ನಾವು ಎಕ್ಸಾಂಪಲ್ ಮುಖಾಂತರ ಗಮನಿಸೋಣ ವಿದ್ಯಾರ್ಥಿಗಳೇ. ಏನಿದೆ ವಿದ್ಯಾರ್ಥಿಗಳೇ, ನಮಗೆ ಒಂದು ಪದದ ಕೊನೆಯಲ್ಲಿ ಎಫ್ ಬಂದು ನಂತರ ಎಸ್ ಬಂದಿದೆ ಆದ್ರೆ, ಒಂದು ಪದದ ಕೊನೆಯಲ್ಲಿ ಪಿ ಅಥವಾ ಪಿ ನಂತರ ಏನ್ ಬಂತು ವಿದ್ಯಾರ್ಥಿಗಳೇ, ಎಸ್ ಬಂದಿದೆ ಆದ್ರೆ, ಒಂದು ಪದದ ಕೊನೆಯಲ್ಲಿ ಕೆಇ ಬಂದು ಅದರ ನಂತರ ಎಸ್ ಬಂದಿದ್ರೆ, ಒಂದು ಪದದ ಕೊನೆಯಲ್ಲಿ ಟಿ ಬಂದು ಅದರ ನಂತರ ಮತ್ತೆ ಎಸ್ ಬಂದಿದ್ರೆ, ಹೀಗೆ ಲಾಸ್ಟಿಗೆ ಎಸ್ ಬಂದಿದ್ದೆ ಆದ್ರೆ ಅದನ್ನು ನಾವು ಸ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಇದನ್ನು ನಾವು ಎಕ್ಸಾಂಪಲ್ ಮುಖಾಂತರ ನೋಡೋಣ ವಿದ್ಯಾರ್ಥಿಗಳೇ ಏನೆಂಬುದನ್ನು. ಇಲ್ಲಿ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸಬೇಕು, ಎಕ್ಸಾಂಪಲ್ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ. CAPS ಇದಕ್ಕೆ ನಾವು ಏನೆಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ, ಕ್ಯಾಪ್ಸ್ ಏನು ವಿದ್ಯಾರ್ಥಿಗಳೇ, ಕ್ಯಾಪ್ಸ್. ಇಲ್ಲಿ ಮತ್ತೆ HOPES ಇದಕ್ಕೆ ನಾವು ಹೋಪ್
ಏನು ವಿದ್ಯಾರ್ಥಿಗಳೇ? ಹೋಪ್ಸ್. ಇದೇ ರೀತಿಯಾಗಿ ನೀವು JOKES ಇದಕ್ಕೆ ನಾವು ಜೋಕ್ಸ್. ಏನು ವಿದ್ಯಾರ್ಥಿಗಳೇ? ಜೋಕ್ಸ್ ಎಂದು ಉಚ್ಚರಿಸ್ತಾ ಇದ್ದೀವಿ. ಇಲ್ಲಿ ಗಮನಿಸಬೇಕು, ಯಾವ್ದಾದ್ರು ಒಂದು ಪದ ಪಿ ನಿಂದ ಎಂಡ್ ಆಗ್ತಾ ಇದೆ, ಅದರ ನಂತರ ಏನಾಗ್ತಾ ಇದೆ? ಎಸ್ ಬರ್ತಾ ಇದೆ. ಒಂದು ಪದದ ಕೊನೆಯಲ್ಲಿ FPPE KETE ಅಥವಾ GHT ನಂತರ ಎಸ್ ಬಂದಿದ್ದೆ ಆದ್ರೆ ಎಸ್ ಅನ್ನು ಸ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಮತ್ತೆ ನೀವು ನೋಡಬಹುದು THOGUTS ಇದಕ್ಕೆ ನಾವು ಥಾಟ್ಸ್. ಏನು ವಿದ್ಯಾರ್ಥಿಗಳೇ? ಥಾಟ್ಸ್ ಎಂದು ಉಚ್ಚರಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಗಮನಿಸಬೇಕು, ಥಾಟ್ಸ್ ಎಂಬುದಾಗಿ ಇದೆ. ಏನು ವಿದ್ಯಾರ್ಥಿಗಳೇ? ಥಾಟ್ಸ್. ಇದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಗಮನಿಸಬೇಕು, ಯಾವ್ದಾದ್ರು ಒಂದು ಪದ ಅದು ಎಸ್ ಇಂದ ಎಂಡ್ ಆಗ್ತಾ ಇದೆ, ಅದರ ನಂತರ ಎಸ್ ಬಂದಿದ್ದೆ ಆದರೆ, ಪಿ ಅಥವಾ ಪಿ ನಂತರ ಎಸ್ ಬಂದಿದ್ದೆ ಆದ್ರೆ, KE ನಂತರ ಎಸ್ ಬಂದಿದ್ದೆ ಆದ್ರೆ ನಮಗೆ ಲಾಸ್ಟಿಗೆ ಅಲ್ಲಿ ನಾವು ಅದನ್ನು ಸ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಇದನ್ನು ಗಮನಿಸಿ. ಮತ್ತೆ ಇನ್ನು ಕೆಲವು ಹೆಚ್ಚು ಎಕ್ಸಾಂಪಲ್ ಗಳನ್ನು ನೀವು ಬರೆದಿದ್ದೆ ಆದ್ರೆ ಈ ಎಸ್ ಬಂದಾಗ ಲಾಸ್ಟಿಗೆ ಸ ಎಂದು ಹೇಳಬೇಕು ಅಥವಾ ಉಚ್ಚರಿಸಬೇಕು ಎಂಬುದಾಗಿ ನಿಮಗೆ ಅದು ಕ್ಲಿಯರ್ ಕಟ್ ಆಗಿ ತಿಳಿಬಹುದು ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಎಸ್ ಅಕ್ಷರವನ್ನು ಸ ಎಂದು ಹೇಗೆ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ನೋಡಿದ ವಿದ್ಯಾರ್ಥಿಗಳೇ. ಈಗ ನಾವು ಎಸ್ ಅಕ್ಷರವನ್ನು ಶ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ನಮಗೇನಿದೆ, ಎಸ್ ಅಕ್ಷರವನ್ನು ಶ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದು ಎಸ್ ನಂತರ ಎಸ್ ಅಕ್ಷರದ ನಂತರ ಎಚ್ ಬಂದಿದ್ದೆ ಆದರೆ, ಎಸ್ ನಂತರ ಎಚ್ ಬಂದರೆ ಎಸ್ ಎಚ್ ಅನ್ನು ನಾವು ಶ ಎಂದು ಉಚ್ಚರಿಸುತ್ತೇವೆ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ಶ ಎಂದು ಉಚ್ಚರಿಸಬೇಕು. ಇದು ಏನು ಒಂದು ಕಠಿಣವಾದ ನಿಯಮವೇನು ಅಲ್ಲ ವಿದ್ಯಾರ್ಥಿಗಳೇ, ಅತ್ಯಂತ ಸರಳವಾದ ನಿಯಮ. ಎಸ್ ನಂತರ ಎಚ್ ಬರ್ತಾ ಇದ್ರೆ ಅದಕ್ಕೆ ನಾವು ಶ ಎಂದು ಪ್ರೊನೌನ್ಸ್ ಮಾಡಬೇಕು ಅಥವಾ ಉಚ್ಚಾರಣೆ ಮಾಡಬೇಕು ವಿದ್ಯಾರ್ಥಿಗಳೇ. ಈಗ ನಾವು ಎಕ್ಸಾಂಪಲ್ ಮುಖಾಂತರ ಅದಕ್ಕೆ ನೋಡ್ಕೋಬೇಕಾದ್ರೆ, ನೀವು ಇಲ್ಲಿ SHOP ಇದಕ್ಕೆ ನಾವು ಶಾಪ್. ಏನು ವಿದ್ಯಾರ್ಥಿಗಳೇ? ಶಾಪ್ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ SH ಏನಿದೆ, SH ಬಂದಿದ್ದೆ ಆದ್ರೆ ಇದಕ್ಕೆ ನಾವು ಶ ಎಂದು ಉಚ್ಚರಿಸ್ತೇವೆ ವಿದ್ಯಾರ್ಥಿಗಳೇ. ಮತ್ತೆ SHIN ಇದಕ್ಕೆ ನಾವು ಶೈನ್. ಏನು ವಿದ್ಯಾರ್ಥಿಗಳೇ? ಶೈನ್ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬೇಕು, ಎಸ್ ನಂತರ ಎಚ್ ಬರ್ತಾ ಇದ್ರೆ ಅದಕ್ಕೆ ನಾವು ಶ ಎಂದು ಉಚ್ಚರಿಸ್ತಾ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ಗಮನಿಸಬೇಕು, ಇದಕ್ಕೆ ನಾವು ಶುಡ್. ಏನು ವಿದ್ಯಾರ್ಥಿಗಳೇ? ಶುಡ್ ಎಂದು ಉಚ್ಚರಿಸ್ತಾ ಇದ್ದೀವಿ. ಇಲ್ಲಿ ಕೂಡ ನೀವು ಗಮನಿಸಬೇಕು, ಎಸ್ ನಂತರ ಏನ್ ಬರ್ತಾ ಇದೆ, ನಮಗೆ ಎಚ್ ಬರ್ತಾ ಇದ್ರೆ ಅದಕ್ಕೆ ನಾವು ಶ ಎಂದು ಉಚ್ಚಾರಣೆ ಮಾಡಬೇಕು ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಒಂದು ಸರಳವಾದ ನಿಯಮವಿದೆ ವಿದ್ಯಾರ್ಥಿಗಳೇ. ಇದಕ್ಕೆ ನೀವು ಗಮನಿಸಿದ್ದೀರಾ? ಸ ಏನಿದೆ, ಎಸ್ ಏನಿದೆ, ನಮಗೆ ಶ ಎಂದು ಉಚ್ಚಾರಣೆ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ನೀವು ಮತ್ತೆ ಎಕ್ಸಾಂಪಲ್ ಬರೆದುಕೊಂಡು ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳೇ. ನಾವು ಈಗಾಗಲೇ ಎಸ್ ಅಕ್ಷರ ಬಂದಾಗ ಅದು ಶ ಎಂದು ಯಾವಾಗ ಉಚ್ಚಾರಣೆ ಆಗ್ತಾ ಇದೆ ಎಂಬುದನ್ನು ನಾವು ಈಗ 1ನೇ ರೂಲ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಇದು ನಮಗೆ 2ನೇ ರೂಲ್ಸ್ ಇದೆ ವಿದ್ಯಾರ್ಥಿಗಳೇ. ಅಂದ್ರೆ ಯಾವ ಸಂದರ್ಭದಲ್ಲಿ ಮತ್ತು 2ನೇ ಸಂದರ್ಭದಲ್ಲಿ ಎಸ್ ಅನ್ನು ಶ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವುದೇ ಪದದಲ್ಲಿ ಎಸ್ ಅಥವಾ ಡಬಲ್ ಎಸ್, ಅದು ಎಸ್ ಆಗಿರಬಹುದು ಅಥವಾ ಡಬಲ್ ಎಸ್ ಆಗಿರಬಹುದು, ಎಸ್ ಅಥವಾ ಡಬಲ್ ಎಸ್ ಬಂದು ಅದರ ನಂತರ ಅಂದ್ರೆ ಎಸ್ ನ ನಂತರ IA ಬಂದರೆ ಅಥವಾ ION ಬಂದಿದ್ದೆ ಆದರೆ ಎಸ್ ಅನ್ನು ಶ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬೇಕು, ಒಂದು ಪದದಲ್ಲಿ ಎಸ್ ಅಥವಾ ಡಬಲ್ ಎಸ್ ಬಂದು ಅದರ ನಂತರ IA ಅಥವಾ ION ಬಂದಿದ್ದೆ ಆದ್ರೆ ಎಸ್ ಅನ್ನು ಶ ಎಂದು ಉಚ್ಚರಿಸಬೇಕು ವಿದ್ಯಾರ್ಥಿಗಳೇ. ಈಗಾಗಲೇ ನೀವು ಇಲ್ಲಿ ಗಮನಿಸಿದ್ರಿ ವಿದ್ಯಾರ್ಥಿಗಳೇ. ಇದನ್ನು ನಾವು ಎಕ್ಸಾಂಪಲ್ ಮುಖಾಂತರ ನೋಡೋಣ ವಿದ್ಯಾರ್ಥಿಗಳೇ ಹೇಗೆ ಅಂತ. ಇಲ್ಲಿ ನೀವು ಗಮನಿಸಬೇಕು ಏನೆಂಬುದನ್ನು. PENSION ಏನು ವಿದ್ಯಾರ್ಥಿಗಳೇ? PENSION. ಇಲ್ಲಿ ಎಸ್ ನಂತರ ಏನ್ ಬರ್ತಾ ಇದೆ ವಿದ್ಯಾರ್ಥಿಗಳೇ? ION ಬರ್ತಾ ಇದೆ. ಅದಕ್ಕಾಗಿ ಎಸ್ ನ ಉಚ್ಚಾರಣೆ ಏನಾಗಿದೆ ಇಲ್ಲಿ?
ಶ ಆಗಿದೆ ವಿದ್ಯಾರ್ಥಿಗಳೇ. ಏನಾಗಿದೆ? ಶ ಆಗಿದೆ. ಇದಕ್ಕೆ ನಾವು ಪೆನ್ಷನ್, ಏನು ವಿದ್ಯಾರ್ಥಿಗಳೇ? ಪೆನ್ಷನ್, ಪೆನ್ಷನ್ ಎಂದು ಉಚ್ಚರಿಸ್ತಾ ಇದೆ ವಿದ್ಯಾರ್ಥಿಗಳೇ. ಮತ್ತೆ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ, RUSSAIA ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕು. RUSSIA ಇದಕ್ಕೆ ನಾವು ರಷ್ಯಾ, ಏನು ವಿದ್ಯಾರ್ಥಿಗಳೇ? ಏನಂತ ನಾವು ಉಚ್ಚಾರಣೆ ಮಾಡ್ಬೇಕು ಇಲ್ಲಿ? ರಷ್ಯಾ, ರಷ್ಯಾ ಎಂದು ಉಚ್ಚಾರಣೆ ಮಾಡಬೇಕು. ಇಲ್ಲಿ ಗಮನಿಸಿದರೆ ವಿದ್ಯಾರ್ಥಿಗಳೇ, ನೀವು ಒಂದು ಪದದಲ್ಲಿ ಎಸ್ ಅಥವಾ ಡಬಲ್ ಎಸ್, ಎಸ್ ಅಥವಾ ಡಬಲ್ ಎಸ್, ಎಸ್ ಅಥವಾ ಡಬಲ್ ಎಸ್ ಬಂದು ತದನಂತರ IA ಬಂದರೆ, IA ಬಂದರೆ ಇದು ಡಬಲ್ ಎಸ್ ನಂತರ IA ಬರ್ತಾ ಇದೆ ವಿದ್ಯಾರ್ಥಿಗಳೇ. ಡಬಲ್ ಎಸ್ ನಂತರ IA ಬರ್ತಾ ಇದೆ. ಅದಕ್ಕಾಗಿ ಇದನ್ನು ನಾವು ಶ ಎಂದು ಉಚ್ಚರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ರಷ್ಯಾ ಎಂದು ಉಚ್ಚಾರಣೆ ಮಾಡ್ತಾ ಇದೆ ವಿದ್ಯಾರ್ಥಿಗಳೇ. ನಾವು ಇಲ್ಲಿ ಕೂಡ ನೀವು ಗಮನಿಸಬಹುದು, ಎಸ್ ನಂತರ IN ಬಂದಿದೆ. ಅದಕ್ಕಾಗಿ ಇಲ್ಲಿ ಶನ್ ಅಂತ ಆಯ್ತು ಅಂದ್ರೆ ವಿದ್ಯಾರ್ಥಿಗಳೇ ಪೆನ್ಷನ್ ಅಂತ ಆಯ್ತು. ಮತ್ತೆ ವಿದ್ಯಾರ್ಥಿಗಳೇ ನೀವು ಗಮನಿಸಬೇಕು ಏನೆಂಬುದನ್ನು, MANSION ಇದಕ್ಕೆ ನಾವು ಮ್ಯಾನ್ಷನ್, ಏನು ವಿದ್ಯಾರ್ಥಿಗಳೇ? ಮ್ಯಾನ್ಷನ್ ಎಂದು ಉಚ್ಚಾರಣೆ ಮಾಡ್ತೀವಿ ವಿದ್ಯಾರ್ಥಿಗಳೇ. ಇದು ಮ್ಯಾನ್ಷನ್ ಅಂದ್ರೆ ಮಹಲ್ ಎಂದರ್ಥ ವಿದ್ಯಾರ್ಥಿಗಳೇ. ಇಲ್ಲಿ ಏನಿದೆ ನಮ್ಗೆ MANSION, ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ಎಸ್ ನಂತರ ION ಬರ್ತಾ ಇದೆ, ಎಸ್ ನಂತರ ION ಬರ್ತಾ ಇದ್ರೆ ಅದಕ್ಕೆ ನಾವು ಶ ಎಂದು ಉಚ್ಚಾರಣೆ ಮಾಡ್ತಾ ಇದ್ದೀವಿ, ಮೆನ್ಷನ್ ಅಂತ. ಮತ್ತೆ ನೀವು ಎಕ್ಸಾಂಪಲ್ ನೋಡ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳೇ ಏನಿದೆ ನಮ್ಗೆ ಏಷ್ಯಾ, ಏನು ವಿದ್ಯಾರ್ಥಿಗಳೇ? ಇದು ಏಷ್ಯಾ ಎಂಬ ಪದ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ನೋಡ್ಬೇಕು, AS, ಎಸ್ ನಂತರ IA ಬರ್ತಾ ಇದೆ ವಿದ್ಯಾರ್ಥಿಗಳೇ. ಎಸ್ ನಂತರ IA ಬರ್ತಾ ಇದೆ, ಎಸ್ ನಂತರ IA ಬರ್ತಾ ಇದೆ, ಎಸ್ ನಂತರ ಏನ್ ಬರ್ತಾ ಇದೆ ವಿದ್ಯಾರ್ಥಿಗಳೇ? IA ಬರ್ತಾ ಇದೆ. ಅದಕ್ಕೆ ನಾವು ಏನೆಂದು ಉಚ್ಚಾರಣೆ ಮಾಡ್ಬೇಕು ವಿದ್ಯಾರ್ಥಿಗಳೇ? ಏಷ್ಯಾ ಎಂದು ಉಚ್ಚಾರಣೆ ಮಾಡಬೇಕು. ಈಗಾಗಲೇ ನೀವು ಗಮನಿಸಿದ ವಿದ್ಯಾರ್ಥಿಗಳೇ, ಒಂದು ಪದದಲ್ಲಿ ಎಸ್ ನಂತರ IA ಬಂದರೆ ಅಥವಾ ಎಸ್ ನಂತರ ION ಬಂದರೆ, ಅಥವಾ ಒಂದು ಪದದಲ್ಲಿ ಡಬಲ್ ಎಸ್ ನಂತರ IA ಬಂದರೆ ಅಥವಾ ಡಬಲ್ ಎಸ್ ನಂತರ ION ಬರ್ತಾ ಇದ್ರೆ ಅದಕ್ಕೆ ನಾವು ಶ ಎಂದು ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ನೀವು ಮತ್ತೆ ನೋಡಬಹುದು ವಿದ್ಯಾರ್ಥಿಗಳೇ. ನಮಗೆ ಇಲ್ಲಿ ಪ್ಯಾಷನ್ ಎಂಬ ಒಂದು ಪದ ಇದೆ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ಪ್ಯಾಷನ್, PASSION. ಇಲ್ಲಿ ನೋಡಬೇಕು ವಿದ್ಯಾರ್ಥಿಗಳೇ, ಡಬಲ್ ಎಸ್ ನಂತರ ION ಬರ್ತಾ ಇದೆ. ಇಲ್ಲಿ ಕೂಡ ಡಬಲ್ ಎಸ್ ನಂತರ ION ಬರ್ತಾ ಇದೆ. ಅಲ್ಲಿ ನಾವು ಏನೆಂದು ಉಚ್ಚಾರಣೆ ಮಾಡಬೇಕು ವಿದ್ಯಾರ್ಥಿಗಳೇ? ಇದು ಪ್ಯಾಷನ್, ಏನು ವಿದ್ಯಾರ್ಥಿಗಳೇ? ಇದು ಪ್ಯಾಷನ್. ಇದಕ್ಕೆ ನಾವು ಪ್ಯಾಷನ್ ಎಂದು ಉಚ್ಚಾರಣೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಯಾವ್ದಾದ್ರು ಒಂದು ಪದದಲ್ಲಿ ಎಸ್ ನಂತರ IA ಬಂದು ಅಥವಾ ಎಸ್ ನಂತರ ION ಅಥವಾ ಡಬಲ್ ಎಸ್ ನಂತರ IA ಅಥವಾ ಡಬಲ್ ಎಸ್ ನಂತರ ION ಹೀಗೆ ಬರ್ತಾ ಇದ್ರೆ ನಾವು ಶ ಎಂದು ಉಚ್ಚಾರಣೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಈಗಾಗಲೇ ನೀವು ನೋಡಿದಿರ ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ ಮುಖಾಂತರ ನಾವು ನೋಡಿದ್ದೀವಿ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟ ಮತ್ತೆ ಬೇರೆ ಬೇರೆ ಪದಗಳನ್ನು ನೀವು ಬರೆದುಕೊಂಡು ಅದಕ್ಕೆ ಪ್ರೊನೌನ್ಸಿಯೇಷನ್ ಬರೆದಿದ್ದೆ ಆದ್ರೆ ನೀವು ಇನ್ನೂ ಸುಲಭವಾಗಿ ಇಂಗ್ಲಿಷ್ ಅನ್ನು ಓದಲಿಕ್ಕೆ ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳೇ. ಇದೇ ಎಲ್ಲ ನಮ್ಮ ಈ ಲೆಕ್ಚರ್ಸ್ ಗಳ ನೋಟ್ ಅನ್ನು ನಾವು ನೋಟ್ಸ್ ಏನಿದೆ ವಿದ್ಯಾರ್ಥಿಗಳೇ, 100 ನೋಟ್ಸ್ ಅನ್ನು ನಾವು ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಟೆಲಿಗ್ರಾಮ್ ಚಾನೆಲ್ ಮೇಲೆ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ ವಿದ್ಯಾರ್ಥಿಗಳೇ, ಅದನ್ನು ತೆಗೆದುಕೊಂಡು ನೀವು ಅಭ್ಯಾಸ ಮಾಡಬಹುದು ವಿದ್ಯಾರ್ಥಿಗಳೇ. ಧನ್ಯವಾದ.